ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ನೂರಾರು ಕೋಟಿ ಲೂಟಿ ಆರೋಪ. ದೊಡ್ಡ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 267 ಆಸ್ತಿ ಅಕ್ರಮ ಕಬಳಿಕೆ ಆರೋಪ. ಹನುಮಂತರಾಯಪ್ಪರ ವಿರುದ್ಧ ಸಾಮಾಜಿಕ ಹೋರಾಟಗಾರ ಶಶಿಧರ್ ಆರೋಪ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯಾವುದೋ ಭೂಮಿಯನ್ನ ತಮ್ಮದೇ ಭೂಮಿಯಂತ ಭೂ ಕಬಳಿಕೆ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ತಮ್ಮದಲ್ಲದ ಆಸ್ತಿಯನ್ನ ಅಕ್ರಮವಾಗಿ ಖಾತೆ ಪಹಣಿ ಮಾಡಿಸಿಕೊಂಡು ಮೋಸವೆಸಗುವಂತಹ ಘಟನೆಗಳು ನಡೀತಲೇ ಇವೆ. ತುಮಕೂರು ಜಿಲ್ಲೆಯಾದ್ಯಂತ ಭೂ ಕಬಳಿಕೆ ಪ್ರಕರಣಗಳು ಪಾಪಸ್ ಕಳ್ಳಿಯಂತೆ ಬೇರು ಬಿಟ್ಟಿವೆ. ಪ್ರಭಾವಿ ವ್ಯಕ್ತಿಗಳು ಜನಸಾಮಾನ್ಯರ ಬಡವನ ಭೂಮಿಯನ್ನ ಕಸಿದು ವಂಚಿಸ್ತಾ ಇರುವ ಪ್ರಕರಣಗಳು ಕೂಡ ದಾಖಲಾಗ್ತಾ ಇವೆ. ಇಂತಹ ಅಕ್ರಮ ದಂಧೆಕೋರರಿಗೆ ಕಡಿವಾಣ ಹಾಕುವಲ್ಲಿ ಅದ್ಯಾಕೋ ಜಿಲ್ಲಾಡಳಿತ ಎಡುತ್ತಾ ಇದೆಯೋ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇಂತಹದ್ದೇ ಒಂದು ಪ್ರಕರಣ ಶಿರಾದಲ್ಲಿ ಬೆಳಕಿಗೆ ಬಂದಿದೆ. ತಾತನ ಹೆಸರಿನಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿಕೊಂಡು ನೂರಾರು ಕೋಟಿ ಬೆಲೆ ಬಾಳುವ 21 ಎಕರೆ ಸರ್ಕಾರಿ ಜಮೀನು ವ್ಯಕ್ತಿಯೋರ್ವ ಕಬಳಿಸಿರುವ ಆರೋಪ ಕೇಳಿಬಂದಿದೆ. ಹೌದು, ಶಿರಾ ತಾಲೂಕಿನ ದೊಡ್ಡ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 267ರಲ್ಲಿ 21 ಎಕರೆ ಸರ್ಕಾರಿ ಆಸ್ತಿ ಅಕ್ರಮ ಕಬಳಿಕೆಯಾಗಿದೆ ಎಂದು ಶಶಿಧರ್ ಎಂಬುವವರು ಆರೋಪಿಸುತ್ತಿದ್ದಾರೆ. ಹನುಮಂತರಾಯಪ್ಪ ಮತ್ತು ಆತನ ಕುಟುಂಬದವರು 30ಕ್ಕೂ ಹೆಚ್ಚು ಅರಣ್ಯ ಪ್ರದೇಶವನ್ನ ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ. ಈತ ತಮ್ಮದಲ್ಲದ ಆಸ್ತಿಯಲ್ಲಿಯೇ ಸರ್ಕಾರಿ ಅರಣ್ಯ ಗೋಮಾಳ ಕಬಳಿಸಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಿಕೊಂಡು ಬದುಕುತ್ತಿದ್ದಾರೆ. ಈತ ತಮ್ಮ ತಾತ ಕುಂಟ ಹನುಮಂತಪ್ಪನ ಹೆಸರಿನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ್ದಾರೆ. ಈ ಸಂಬಂಧವಾಗಿ ಜಿಲ್ಲಾಡಳಿತ ಮಾತ್ರ ಚಕ್ಕಾರ ಎತ್ತಿಲ್ಲ ಎಂದು ಜಿಲ್ಲಾಡಳಿತದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಹೆಸರು ಶಶಿಧರ್, ದೊಡ್ಡಗ್ರಹಾರ. ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಒಂದು ಭೂದಂಧೆ ಪ್ರಕರಣ ನಮ್ಮ ಶಿರಾ ತಾಲೂಕು ಕಚೇರಿನಲ್ಲಿ ನಡೆದಿದೆ. ದೊಡ್ಡಗ್ರಹಾರ ಸರ್ವೆ ನಂಬರ್ 267ರಲ್ಲಿ ಈಗಲೂ ಸಹ ಸರ್ಕಾರಿ ಜಮೀನು ಮತ್ತು ಸಾಮಾಜಿಕ ಅರಣ್ಯ ಇತ್ತು. ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಬಿ ಹನುಮಂತರಾಯ ಬಾಲೆನಹಳ್ಳಿ, ಈತ 2011-12ರಿಂದ ಸುಮಾರು 40-50 ಎಕರೆನಲ್ಲಿ ಇವತ್ತು ಅನುಭವದಲ್ಲಿದ್ದಾನೆ. ಯಾವುದೇ ಮೂಲ ದಾಖಲೆಗಳಿಲ್ಲದಲೇ ಸೋಲಾರ್ ಪ್ಲಾಂಟೇಷನ್ ಹಾಕಿಸ್ಕೊಂಡಿದ್ದಾನೆ. ಸುಮಾರು 20-25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಐಷಾರಾಮಿ ಮನೆ ಕಟ್ಸ್ಕೊಂಡಿದ್ದಾನೆ. ಈ ಜಮೀನು ವಿರುದ್ಧವಾಗಿ ಒಂದು ಸ್ಟೇ ಇದೆ ಇಂಟೀರಿಯಂ ಒಂದು ಹೈಕೋರ್ಟಲ್ಲಿ. ಆದರೂ ಸಹ ಇಲ್ಲಿ ಯಾವುದೇ ಒಂದು ಅನುಮತಿ ಇಲ್ಲದಲೇ ಒಂದು ಐಷಾರಾಮಿ ಮನೆ ಕಟ್ಕೊಂಡು ಇಡೀ ಸರ್ವೆ ನಂಬರ್ 267ರ ಸುಮಾರು 67ನೇ ಸರ್ವೆ ನಂಬರ್ನ ಸುಮಾರು 30-40 ಎಕರೆ ಜಮೀನಲ್ಲಿ ಪೊಸಿಷನಲ್ಲಿದ್ದಾನೆ. ಈ ಭೂದಂಧೆ ಪ್ರಕರಣ ವಿರುದ್ಧವಾಗಿ ನಾನು ಶಿರಾ ತಾಲೂಕು ಕಚೇರಿ ಮತ್ತು ತುಮಕೂರು ಉಪವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಅವರಿಗೆ ಮನವಿ ಕೊಟ್ಟು, ಇದರ ಮೇರೆಗೆ ಮಧುಗಿರಿ ಉಪವಿಭಾಗಾಧಿಕಾರಿಗಳು ಇದು ಪಕ್ಕಾ ಬೋಗಸ್ ದಾಖಲೆಗಳು, ಇದರಲ್ಲಿ ಯಾವುದೇ ಒಂದು ಈ ಉರುಳಿಲ್ಲ, ಇವರು ಪರವಾಗಿ ಯಾವುದೇ ಒಂದು ಖಾತೆ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅದನ್ನು ಕೇಸ್ ವಜಾ ಮಾಡಿದ್ರು 2016-17ರಲ್ಲಿ. ಆ ಕೇಸಿನ ವಿರುದ್ಧವಾಗಿ ಹೈಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡು ಬಂದರು. ಮತ್ತು ನಾನೇ ಈ ಪ್ರಕರಣದಲ್ಲಿ ಈ ಪಕ್ಕ ಬೋಗಸ್ ಇದೆ, AC ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೈಕೋರ್ಟಲ್ಲಿ ಸ್ಟೇ ವೆಕೇಟ್ ಮಾಡಿಸಿದೆ. ಮತ್ತು DC ಅವರಿಗೆ ಆದೇಶ ಕೊಟ್ಟರು. DC ಅವರು ಸಹ ಈ 2017-18ರಲ್ಲಿ ಮೋಹನ್ ರಾಜ್ ಅನ್ನೋ ಜಿಲ್ಲಾಧಿಕಾರಿಗಳು, ಇಲ್ಲ ಇದು ಪಕ್ಕ ಬೋಗಸ್ ದಾಖಲೆಗಳಿದೆ, ಇದರಲ್ಲಿ ಯಾವುದೇ ಒಂದು ಸತ್ಯ ಇಲ್ಲ, ಇದನ್ನು ಈ ಭೂದಂಧೆ ಮಾಡ್ತಿರ್ತಕ್ಕಂಥ ಪ್ರಭಾವಿ ಈ ಖಾಸಗಿ ವ್ಯಕ್ತಿಗಳು ಮತ್ತು ಸರ್ಕಾರಿ ನೌಕರರು, ಇದರಲ್ಲಿ ಶಾಮೀಲಾಗಿರ್ತಕ್ಕಂಥ ಸರ್ಕಾರಿ ನೌಕರರುಗಳ ವಿರುದ್ಧವಾಗಿ ಕ್ರಮ ತಗೊಳ್ಳಿ ಅಂತಂದ್ಬಿಟ್ಟು ಆದೇಶ ಮಾಡಿದ್ರು 2017-18ರಲ್ಲಿ. ಈ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈತ ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಸ್ಟೇ ತಂದಿದ್ದಾನೆ. ಏನು 2018ರಲ್ಲಿ ಸ್ಟೇ ತಂದಿದ್ದಾನೆ. ಆದರೂ ಇಲ್ಲಿನ ತನಕ ಯಾವುದೇ ಒಂದು ಸರ್ಕಾರಿ ನೌಕರಗಳು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು DC ಅವರು ಆಗಲಿ, ಉಪವಿಭಾಗಾಧಿಕಾರಿಗಳಾಗಲಿ ಅಥವಾ ತಾಲೂಕು
ತಹಶೀಲ್ದಾರರಾಗಲಿ ಯಾರೇ ಸಹ ಇಲ್ಲಿಂದ ಈ ಸ್ಟೇನ ಇದುವರೆಗೆ ಸ್ಟೇ ವೇಕೇಟ್ ಮಾಡಿಸೋಕ್ಕೆ ಯಾರೂ ಪ್ರಯತ್ನ ಪಡ್ತಾ ಇಲ್ಲ. ಎಷ್ಟು ವರ್ಷ ಆಯಿತು ಸರ್ ಈಗ? ಸರ್ ಇದು 2018ರಲ್ಲಿ ಸ್ಟೇ ತಂದಿರೋದು. ಇಲ್ಲಿನ ತನಕ ಯಾರು ಈ ಸ್ಟೇ ವೇಕೇಟ್ ಮಾಡಲಿಕ್ಕೆ ದೊಡ್ಡಗ್ರಹರ ಸರ್ವೆ ನಂಬರಲ್ಲಿ 267ರಲ್ಲಿ 21 ಎಕರೆ 30 ಗುಂಟೆ ಇದೆ. ಅದಲ್ಲದೆ ಇನ್ನು ಸರ್ವೆ ನಂಬರ್ 266, 67, 68 ಟೋಟಲ್ ಆಗಿ 30ರಿಂದ 40 ಎಕರೆ ಜಮೀನಲ್ಲಿ ಈಗಲೂ ಹಾಲಿ ಪೊಸಿಷನ್ನಲ್ಲಿದ್ದಾನೆ. ಇನ್ನು ಹನುಮಂತರಾಯಪ್ಪ ಕಬಳಿಸಿರುವ ಆಸ್ತಿಯ ವಿಚಾರವಾಗಿ ಮಧುಗಿರಿ ಉಪ ವಿಭಾಗಾಧಿಕಾರಿಗಳು ಇದು ಬೋಗಸ್ ದಾಖಲೆ ಎಂದು ಅಂದು ದೃಢೀಕರಿಸಿದ್ರು. 2012ರಲ್ಲಿ ಅಂದಿನ ತಹಸೀಲ್ದಾರ್ ಮಂಜೂರಾತಿ ದಾಖಲೆಯನ್ನ ತಿದ್ದುಪಡಿಗೆ ಮಧುಗಿರಿ ಎಸಿಗೆ ಕಳಿಸಿದ ಬಳಿಕ ಬೆಳಕಿಗೆ ಬಂದಿತ್ತು. ಅಂದಿನ ದಕ್ಷ ಪ್ರಾಮಾಣಿಕ ಅಧಿಕಾರಿ ಮಧುಗಿರಿ ಎಸಿ ಅನಿತಾ ಲಕ್ಷ್ಮಿ ಭೂ ಕಬಳಿಕೆ ಪತ್ತೆ ಹಚ್ಚಿದ್ರು. ಅದನ್ನ ಗೋಮಾಳ ಭೂಮಿ, ಅರಣ್ಯ ಭೂಮಿ ಕಬಳಿಕೆ ಆಗಿರುವ ಬಗ್ಗೆ ಪತ್ತೆ ಮಾಡಿ ಕ್ರಮಕ್ಕೆ ಆದೇಶಿಸಿದ್ರು. ಅದನ್ನ ಪ್ರಶ್ನಿಸಿದ ಹನುಮಂತರಾಯಪ್ಪ ಮರು ಪರಿಶೀಲಿಸುವಂತೆ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಹೈಕೋರ್ಟ್ ಆದೇಶದಂತೆ ಮಧುಗಿರಿ ಎಸಿ ಕೋರ್ಟ್ನಲ್ಲಿ ಮತ್ತೊಮ್ಮೆ ವಿಚಾರಣೆ ನಡೆಸಿದ್ರು. ತದನಂತರ ಜಿಲ್ಲಾಡಳಿತಕ್ಕೆ ಕಳುಹಿಸಿಕೊಡಲಾಗಿತ್ತು. ಆದರೆ ಅವರ ಆದೇಶವನ್ನ ಪ್ರಶ್ನಿಸಿ ತಡೆಯಾಜ್ಞೆಯನ್ನ ತಂದಿದ್ರು. ಅಂದಿನಿಂದ ಇಂದಿನವರೆಗೂ ಆ ಪ್ರಕರಣ ಇತ್ಯರ್ಥವಾಗಿಲ್ಲ. ಜಿಲ್ಲಾಡಳಿತ ಭೂಗಳ್ಳರ ಪರವಾಗಿಯೇ ನಿಂತಿದೆ ಎಂದು ಸಾಮಾಜಿಕ ಹೋರಾಟಗಾರ ಶಶಿಧರ್ ಅನುಮಾನವನ್ನ ಹೊರಹಾಕ್ತಿದ್ದಾರೆ. ಸರ್, ಸೋಲಾರ್ ಪ್ಲಾಂಟೇಶನ್ ಹಾಕಿಸ್ಕೊಂಡಿದ್ದಾನೆ, ಐಷಾರಾಮಿ ಮನೆ ಕಟ್ಟಿಸ್ಕೊಂಡಿದ್ದಾನೆ, ಅಡಿಕೆ ತೋಟ ಬೆಳೆಸ್ಕೊಂಡಿದ್ದಾನೆ, ತೆಂಗಿ ತೋಟ ಬೆಳೆಸ್ಕೊಂಡಿದ್ದಾನೆ, ಎಲ್ಲ ಸರ್ಕಾರಿ, ಈಗಲೂ ಸರ್ಕಾರಿ ಜಮೀನು ಸರ್. ಇದು ಕೈ ಭಾರತ್ ಪ್ರಾಣಿ ಏನಿತ್ತು ಮುಂಚೆ, ಅದರಲ್ಲಿ ಸರ್ಕಾರಿ ಜಮೀನಂತಲೇ ಇದೆ. ಅದ್ರ ಕೆಳಗಡೆ ಪಿತ್ರಾರ್ಜಿತ, ಅವ್ರ ತಂದೆ ಅವ್ರ ತಾತನ ಹೆಸರು ಕುಂಟ ಹನುಮಂತ ಅಂತ ಸೇರಿಸ್ಕೊಂಡಿದ್ದಾರೆ. ನಕಲಿ ದಾಖಲೆಗಳು ಮಾಡಿಸ್ಕೊಂಡು ಇದನ್ನ ಸರ್ಕಾರಿ ನೌಕರರ ಜೊತೆ ಸೇರ್ಕೊಂಡು ಸರ್, ಈಗ ಮೂಲ ಪಾಣಿ ಒಳಗಿದೆ ಸರ್ಕಾರಿ ಜಮೀನು, ಸಾಮಾಜಿಕ ಅರಣ್ಯ ಅಂತಲೇ ಇದೆ. ಅವ್ರ ಹೆಸರಲ್ಲಿ ಯಾವುದೇ ಒಂದು ಎಲ್ಲೂ ಸಹ ಒಂದು ರೆಕಾರ್ಡ್ ಇಲ್ಲ. ಈಗಲೂ ಸಹ ಇಲ್ಲಿದೆ ನೋಡಿ ಸರ್, ಈಗಲೂ ಇದೆ ಸರ್ಕಾರಿ ಗೋಮಾಳ ಮತ್ತು ಸಾಮಾಜಿಕ ಅರಣ್ಯ ಅಂತಲೇ ಇದೆ. ಈ ಕೈ ಬರದ ಪ್ರಾಣಿ ಒಳಗೆ ಏನಿತ್ತು ಆವಾಗ ಆತನ ತಾತನ ಹೆಸರು ಬರ್ಕೊಂಡ್ಬಿಟ್ಟು, ಇಲ್ಲ ನಂಗೆ 1946, 48, 56ರಲ್ಲೇ ನಮ್ಮ ತಾತನ ಹೆಸರಲ್ಲಿ ಹಂಗಾಮಿ ಸಾಗುವಳಿ ಆಗಿದೆ ಅಂತ ಒಂದು ಬೋಗಸ್ ಪರಿಶಿಷ್ಟ ಜಾತಿ 1 ಅಂತ ಒಂದು ಫಾರಂ ಬರುತ್ತೆ. ಅದರಲ್ಲಿ ಪಕ್ಕ ಬೋಗಸ್ ಮಾಡಿಕೊಂಡು, ಇಲ್ಲ ನಮ್ಗೆ 1956ರಲ್ಲಿ ಸ್ವತಂತ್ರ ಬರೋದಕ್ಕೆ ಮೈಸೂರು ಮಹಾರಾಜರ ಕಾಲದಲ್ಲೇ ನನಗಾಗಿದೆ, ಇದನ್ನು ನಾನು ಖಾತೆ ಮಾಡಿಕೊಡಿ ಅಂತ ಇವನು ಹನುಮಂತರಾಯ ಅನ್ನೋನು ಮತ್ತು ಸರ್ಕಾರಿ ಅಲ್ಲಿ ಶಿರಾ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಕೆಲವು ಸರ್ಕಾರಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇದನ್ನು ಖಾತೆ ಮಾಡಿಕೊಡಿ ಅಂತ ಎ ಸಿ ಅವ್ರಿಗೆ ಅಪೀಲ್ ಮಾಡಿದ್ದಾರೆ ಸರ್. ಇಲ್ಲ ಸರ್, ಮಮತಾ ಅವರು ಎ ಸಿ ತುಮಕೂರು ಉಪವಿಭಾಗಾಧಿಕಾರಿಗಳಂತ ಅನಿತಾ ಕುಮಾರಿ ಅವರು, ಅನಿತಾ ಲಕ್ಷ್ಮಿ ಅನಿಸುತ್ತೆ, ಅವರು ಪಕ್ಕಾ ಇದು ಭಾಳ ಮೂಲ ದಾಖಲೆಗಳನ್ನೆಲ್ಲ ತರಿಸಿ ಬುಕ್ಕಾಪಟ್ಟಣ ನಾಡ ಕಚೇರಿ, ದೊಡ್ಡಗ್ರಹರ ಪಂಚಾಯತಿ ಆಫೀಸು ಮತ್ತು ಶಿರಾ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ತರಿಸಿ, ಇಲ್ಲ ಇದು ಪಕ್ಕ ಬೋಗಸ್ ಇದೆ, ಇದು ಕೊಟ್ಟಿ ದಾಖಲೆಗಳು, ಇದರ ಯಾವುದೇ ರಹ ಇಲ್ಲ ಇದರಲ್ಲಿ ಖಾತೆ ಮಾಡಲಿಕ್ಕೆ ಅಂತ ವಜಾ ಮಾಡಿದ್ರು. ಅದನ್ನೇ ಆ ಆದೇಶನೇ ನಮ್ಮ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಮೋಹನ್ ರಾಜ್ ಅವರು ಈ ಆದೇಶನ ಎತ್ತಿ ಹಿಡಿದ್ರು. ಆಗಿನ ಜಿಲ್ಲಾಧಿಕಾರಿ 2017-18ರಲ್ಲಿ ಜಿಲ್ಲಾಧಿಕಾರಿ ಮೋಹನ್ ರಾಜ್ ಅವರು ಇದನ್ನು ಇಲ್ಲ ಪಕ್ಕ ಬೋಗಸ್ ಇದು ಅಂತ ಎತ್ತಿ ಹಿಡಿದ್ರು. ಆದರೂ ಸಹ ಈ ಮೋಹನ್ ರಾಜ್ GC ಆದೇಶರ ವಿರುದ್ಧವಾಗಿ ಹೋಗಿ ಆದೇಶದ ಮೇರೆಗೆ ಒಂದು ಸ್ಟೇ ತೊಗೊಂಡ್ಬಂದಿದ್ದಾನೆ. ಇದರಲ್ಲಿ ಯಾವುದೇ ಇಲ್ಲಿನ ತನಕ ಯಾವ ಅಧಿಕಾರಿಗಳು ಇದರಲ್ಲಿ ಸ್ಟೇ ವೇಕೇಟ್ ಮಾಡಲಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಇನ್ನು ಸಾಮಾಜಿಕ ಹೋರಾಟಗಾರ ಶಶಿಧರ್ ಆರೋಪಿಸಿರುವ ಭೂ ಕಬಳಿಕೆ ಆರೋಪವು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.